ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಏನು ನನ್ನ ಮೈಂಡಲ್ಲಿ ಏನೇನೋ ಓಡ್ತಾಯಿತ್ತು, ಅದಕ್ಕೆ ಇನ್ನೂ ಐಡಿಯಾಸ್ ಬರ್ತಾಯಿಲ್ಲ ವ್ಲಾಗ್ ಮಾಡೋಕ್ಕೆ. ಫೈನಲಿ ಐ ಆಮ್ ಹಿಯರ್ ವಿತ್ ಅನದರ್ ವ್ಲಾಗ್, ಶಾರ್ಟ್ ವ್ಲಾಗ್ ಆಗಿದ್ರು. ಸೊ ಆಚೆ ಹೋಗಿದ್ವಿ, ಸೊ ಅದನ್ನು ವ್ಲಾಗ್ ಮಾಡೋಣ ಅಂತ ಮಾಡಿದೆ. ನಾನಿರೋ ಏರಿಯಾದಲ್ಲಿ ಶಿಕಾಗೋದಲ್ಲಿ ವೆದರ್ ಚೆನ್ನಾಗಿ ಆಗ್ತಾಯಿದೆ. ಸೊ ವೆದರ್ ಈಗ ಸ್ಪ್ರಿಂಗ್ ಬ್ರೇಕ್ ಎಲ್ಲ ಕೊಟ್ಟಿದ್ದಾರೆ ಸ್ಕೂಲಲ್ಲಿ, ಆ್ಯಂಡ್ ಸ್ಪ್ರಿಂಗ್ ವೆದರ್ ಇದೆ. ಅಷ್ಟೊಂದೇನು ವಾರ್ಮ್ ಇಲ್ಲ ಅಂದರೂ ಚೆನ್ನಾಗಿದೆ ವೆದರು. ಆಮೇಲೆ ಇಲ್ಲಿ ಹೆಲಿಕಾಪ್ಟರ್ ನೋಡ್ತಾ ಇದ್ದೀರಲ್ಲ, ಹೆಲಿಕಾಪ್ಟರ್ ಎಲ್ಲ ಲೈಕ್ ಟ್ರಾಫಿಕ್ ಕಂಟ್ರೋಲ್ ಇರಲಿ, ಆಮೇಲೆ ನ್ಯೂಸ್ ಚಾನಲ್ ಅವರು ಅದೆಲ್ಲ ಯೂಸ್ ಮಾಡ್ತಾರೆ ಇಲ್ಲಿ ಹೆಲಿಕಾಪ್ಟರ್ನ. ಕೆಳಗಡೆನೇ ಓಡಾಡ್ತಾ ಇರುತ್ತೆ ಹೆಲಿಕಾಪ್ಟರು. ನಮಗೆ ಭಯನೇ ಆಗುತ್ತೆ, ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗ್ ಹತ್ರ ಹಿಂಗೆ ಕ್ರಾಸ್ ಆಗುತ್ತೆ. ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದು ಡೊನಾಲ್ಡ್ ಟ್ರಂಪ್ ಈಗ ಪ್ರೆಸಿಡೆಂಟ್ ಆಗೋರಲ್ಲ ಅವ್ರದ್ದು. ಎಷ್ಟು ದುಡ್ಡು ಮಾಡವ್ರೆ ಯಪ್ಪ, ಈ ಕತ್ತೆ ನೋಡೋಕ್ಕೆ ಆಗ್ತಾಯಿಲ್ಲ, ತಲೆ ಸುತ್ತ ಬಂದುಬಿಡುತ್ತೆ ಆ ಬಿಲ್ಡಿಂಗ್ ನೋಡೋ ಅಷ್ಟೊತ್ತಿಗೆ. ಈ ಥರ ಬಿಲ್ಡಿಂಗ್ಗಳು ಎಲ್ಲ ಸ್ಟೇಟಲ್ಲೂ ಒಂದೊಂದು ಐತವೆ. ಇದು ನೋಡಿ, ಅಪಾರ್ಟ್ಮೆಂಟ್ಗೆ ಕಾರ್ ಪಾರ್ಕಿಂಗ್ ಹೆಂಗೆ ಮಾಡಿದ್ದಾರೆ. ಮೇಲ್ ಅಪಾರ್ಟ್ಮೆಂಟು, ಅದು ಫುಲ್ ಅಪಾರ್ಟ್ಮೆಂಟು, ಇದು ಬಂದ್ಬಿಟ್ಟು ಕಾರ್ ಪಾರ್ಕಿಂಗ್ ಸ್ಪೇಸು. ಎಷ್ಟು ಫ್ಲೋರ್ ಮಾಡಿದ್ದಾರೆ ಪಾರ್ಕಿಂಗು. ನಾನು ಇವತ್ತು ಡೌನ್ ಟೌನಿಗೆ ಬಂದಿದ್ದೆ ಇದನ್ನ ನೋಡೋಕ್ಕೆ. ಚಿಕಾಗೋ ರಿವರ್ಗೆ ಗ್ರೀನ್ ಕಲರು ಡೈ ಹಾಕಿದ್ದಾರೆ. ಸೊ ಎವ್ರಿ ಇಯರ್ ಇದು ಸೆಂಟ್ ಪ್ಯಾಟ್ರಿಕ್ಸ್ ಡೇ ದಿನ ಮಾಡ್ತಾರೆ. ಲಾಸ್ಟ್ ಇಯರು ನಾನು ಮಾರ್ಚ್ 16ಗೆ ಹೋಗಿದ್ದೆ, ಆದರೆ ಈ ಸತಿ ಮಾರ್ಚ್ 15 ಸ್ಯಾಟರ್ಡೆ ಬಂದಿದೆ. ಸೊ ಮಾರ್ಚ್ 15ಗೆ ಮಾಡಿದ್ದಾರೆ ಇವತ್ತು. ಏನೆಲ್ಲ ಇದು ಪ್ಲಂಬರ್ ಅಸೋಸಿಯೇಷನಿಂದ ಮಾಡೋದು, ಯಾಕಂದರೆ ಒಂದು ಸತಿ ಓಲ್ಡನ್ ಡೇಸಲ್ಲಿ ಏನು 100 ಇಯರ್ಸ್ ಬ್ಯಾಕು ಆವಾಗ ಪೈಪೆಲ್ಲ ಏನಾರ ಲೀಕೇಜ್ ಆದರೆ ಹೆಂಗೆ ಚೆಕ್ ಮಾಡೋದು ಅಂತ ಆವಾಗಿಂದ ಸ್ಟಾರ್ಟ್ ಮಾಡಿದ್ದು. ಬೇಸಿಕಲಿ ಇದು ಅಮೇರಿಕನ್ ಲೈಕ್ ಥೀಮ್ ಅಲ್ಲ, ಇದು ಬೇರೆ ದೇಶದ್ದು. ಸೆಂಟ್ ಪ್ಯಾಟ್ರಿಕ್ಸ್ ಅಂದರೆ ಅವರು ಪ್ಯಾಟ್ರಿಕ್ ಅವರು ಬೇರೆ ದೇಶದವರು. ಸೊ ಅವರು ಸ್ಟಾರ್ಟ್ ಮಾಡಿದ್ದು ಇಲ್ಲಿ, ಅದು ಕಂಟಿನ್ಯೂಸ್ ಆಗಿ ಈಗ ಒಂದು ಸೆಲೆಬ್ರೇಷನ್ ಥರ ಮಾಡ್ತಾರೆ. ಇಲ್ಲಿ ಜಾಸ್ತಿ ಹಬ್ಬಗಳಿರಲ್ಲ, ಹೆಂಗೆ ಖರ್ಚು ಮಾಡಬೇಕು ಹಿಂಗೆ ಮಾಡ್ತಾರೆ. ಸೊ ಇವನ್ ಲಿಪ್ಸ್ಟಿಕ್ ಕೂಡ ಗ್ರೀನ್ ಕಲರ್ ಹಾಕಿರ್ತಾರೆ, ಡಾರ್ಕ್ ಗ್ರೀನ್ ನೋಡೋಕ್ಕಾಗಲ್ಲ, ಕಣ್ಣಿಗೆ ಲ್ಯಾಶಸ್ಸು ಎಲ್ಲನೂ ಗ್ರೀನ್ ಕಲರಲ್ಲಿ ಹಾಕಿರ್ತಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ರೂರಲ್ ಏರಿಯಾಸಿಂದ ಲೈಕ್ ಸಬಾಬ್ಸಿಂದ ಎಲ್ಲರೂ ಡೌನ್ ಟೌನಿಗೆ ಬರ್ತಾರೆ ನೋಡೋಕ್ಕೆ, ಅದಕ್ಕೆ ಸಿಕ್ಕಾಪಟ್ಟೆ ಜನ ತುಂಬಿದ್ರು. ನಾವು ಹೋಗಿದ್ದು 4 ಗಂಟೆ ಟೈಮಲ್ಲಿ, ಆವಾಗಲೇ ಇಷ್ಟು ಜನ ಇದ್ದರು. ಇನ್ನು ಬೆಳಿಗ್ಗೆ ಎಷ್ಟು ಜನ ಬಂದಿರ್ತಾರೆ. ಆಮೇಲೆ ಇಲ್ಲೇನೋ ಸ್ಟ್ರೀಟ್ ಹಾಟ್ ಡಾಗ್ಸ್ ಥರ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲೊಂದು ಪಾಪು ಆಟ ಆಡ್ತಾಯಿತ್ತು, ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಇವಳು ನೋಡಿ ಹತ್ಬಿಟ್ಟಿದ್ದಾಳೆ, ಇಳಿಯೋಕ್ಕಾಗ್ತಾಯಿಲ್ಲ ಅವಳಿಗೆ. ಹೆಂಗೆ ಇಳಿಯೋದಂತ ಕರಿತಾ ಇದ್ದಾಳೆ ಅವ್ರ ಅಪ್ಪನ್ನ. ಅವರಪ್ಪ ಬಂದು ಕರ್ಕೊಂಡು ಹೋಗ್ತಾಯಿದ್ದಾರೆ. ಈ ಚಿಕ್ಕ ಮಕ್ಕಳ ಜೊತೆ ಒಂದು ಸ್ವಲ್ಪ ಆಟಾಡಿ ಹಾಗೆ ವಾಶ್ರೂಮ್ ಹುಡ್ಕೊಂಡು ಹೋಗ್ತಾಯಿದ್ವಿ. ವಾಶ್ರೂಮೇ ಇರೋಲ್ಲ ಡೌನ್ ಟೌನ್ಗೆ ಹೋದರೆ, ಪಬ್ಲಿಕ್ ವಾಶ್ರೂಮ್ ಅಂತಲೂ ಇರೋಲ್ಲ. ಎಲ್ಲೋ ಲೈಕ್ ಯಾವ್ದಾನ ಸ್ಟೋರ್ಸ್ಗೆ ಹೋಗಬೇಕು. ಸೊ ಎಲ್ಲ ಸ್ಟೋರ್ಸಲ್ಲೂ ಅಲೌ ಮಾಡೋಲ್ಲ, ಯಾಕಂದರೆ ಎಷ್ಟೊಂದು ಪಬ್ಲಿಕ್ ಬಂದಿರ್ತಾರಲ್ಲ, ಬಂದು ಗಲೀಜು ಮಾಡಿಬಿಡ್ತಾರಂತ. ಸೊ ಒಂದು ಸ್ಟೋರಲ್ಲಿ ನೋಡಿದ್ವಿ, ನಾರ್ತ್ ಸ್ಟಾಮಲ್ಲಿ. ನಾರ್ತ್ ಸ್ಟಾಮ್ ಅಂತ ಒಂದು ಸ್ಟೋರ್ ಇದೆ, ಲೈಕ್ ಕ್ಲೋದಿಂಗು ಶೂಸ್ ಎಲ್ಲ ಇದೆ. ಸೊ ಅದರಲ್ಲಿ ಪ್ರೈಸ್ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತೀವಿ. ಗೊತ್ತು ಅಲ್ಲಿ ಸಿಕ್ಕಾಪಟ್ಟೆ ಪ್ರೈಸ್ ಇದೆ ಅಂತ. ನೋಡಿ, ಅದೊಂದು ಶಾರ್ಟಿಗೆ $700 ಅಂತ. ಯಪ್ಪ ದೇವ್ಡಾ ಅಂದ್ಕೊಂಡ್ವಿ ನಾವಂತೂ. $700ಗೆ ಒಂದು 10 ಗ್ರಾಮ್ ಚಿನ್ನ ತೊಗೊಳ್ಬೋದಾಗಿತ್ತು ಇಂಡಿಯಾದಲ್ಲಿ ಅಂತ ಮಾತಾಡ್ಕೊತಾ ಇದ್ವಿ. ಜಸ್ಟ್ ಶಾರ್ಟ್ಸ್ಗೆ ಏನಕ್ಕೆ ಅಷ್ಟೊಂದು ರೇಟ್ ಹಾಕಿದಾರಂತೆ ನನಗೆ ಗೊತ್ತಿಲ್ಲ. ಏನು ಚಿನ್ನ ಹಾಕಿದಾರೋ, ಏನರಲ್ಲಿ ಮಾಡಿದ್ದಾರೆ ಆ ಶಾರ್ಟ್ಸ್ನ ಅಂತ. ನೋಡಿ, ಇಲ್ಲಿ ಬಂತು ದೊಡ್ಡಣ್ಣ, ಲೂಯಿ ವಿಟಾನ್ ಅಂತೆ. ಲೂಯಿ ವಿಟಾನ್ ಅಂದರೆ ಬ್ರ್ಯಾಂಡೆಡ್, ಟಾಪ್ ಮೋಸ್ಟ್ ಬ್ರ್ಯಾಂಡೆಡ್ ಬ್ಯಾಗ್ ಅದು ಒಂದು ಬ್ಯಾಗ್, ಚಿಕ್ಕ ಬ್ಯಾಗ್ರೆ 3 ಲಕ್ಷದಿಂದ 4 ಲಕ್ಷ ಇರುತ್ತೆ. ಅದು ರೇಟ್ ಕೇಳೇ ಸುಸ್ತಾಗ್ಬಿಡುತ್ತೆ. ಒಂದಿನ ಮಿಲಿಯನರ್ ಆಗ್ತೀನಲ್ಲ ಆವಾಗ ನಾನು ತೊಗೊಳ್ತೀನಿ. ಆ್ಯಂಡ್ ಇಲ್ಲಿ ದುಬಾಯಲ್ಲಿ ಲೈಕ್ ವಿಂಗ್ಸ್ ಫ್ರೇಮ್ ಇದೆಯಲ್ಲ, ಅದೇ ಥರ ಚಿಕಾಗೋದಲ್ಲೂ ಇತ್ತು. ಸೊ ಅದಕ್ಕೂ ಕ್ಯೂ ಬೇರೆ ನಿಂತಿದ್ದಾರೆ. ಆ ಒಂದು ಫೋಟೋ ತೊಗೊಳಕ್ಕೆ ಇಷ್ಟು ಕ್ಯೂ ನಿಂತಿರ್ತಾರೆ ನೋಡಿ, ಇಲ್ಲಿ ರಿಯಾಲಿಟಿ ಇದು. ಸೊ ಇಷ್ಟು ಜನ ನಿಂತಿದ್ದಾರೆ ಅಲ್ಲಿ ಫೋಟೋ ತೆಕ್ಕೊಳಕ್ಕೆ. ನಾವು ಒಂದು ಸತಿ ಎಲ್ಲೋ ಹೋಗಿದ್ವಿ, ಅಲ್ಲಿ ಸ್ಟ್ರೀಟ್ಸಲ್ಲಿ ವಿಂಗ್
ಪೇಂಟಿಂಗ್ ಮಾಡಿರ್ತಾರೆ ಅಂತ ನಾನು ನನ್ನ ಫ್ರೆಂಡ್ಸ್ ಹುಡುಕಾಡ್ತಿದ್ದೀವಿ. ನಾನು ಎಲ್ಲರನ್ನೂ ಕೇಳ್ತಾಯಿದ್ದೀನಿ, ಯಾರಿಗೂ ಗೊತ್ತಿಲ್ಲ. ನನ್ನ ಫ್ರೆಂಡು ಬಾ ಹೋಗೋಣ, ಬೇಡ ಕೇಳಬೇಡ ಅಂತಿದ್ರು. ಇಲ್ಲಿ ಒಂದು ಹುಡುಗ ಪಾರಿವಾಳನ ಆಡಿಸ್ಕೊಂಡಿದ್ದಾನೆ, ಆಡ್ತಾನೇ ಇಲ್ಲ. ಸೆಂಟ್ ಪ್ಯಾಟ್ರಿಕ್ಸ್ ಡೇ ದಿನ ಎಲ್ಲರೂ ಗ್ರೀನ್ ಕಲರ್ ಹಾಕಿರ್ತಾರೆ. ಗ್ರೀನ್ ಕಲರ್ ಟಿ ಶರ್ಟು, ಗ್ರೀನ್ ಕಲರ್ ಪ್ಯಾಂಟು, ಗ್ರೀನ್ ಕಲರ್ ಲಿಪ್ಸ್ಟಿಕ್ಕು, ಗ್ರೀನ್ ಕಲರ್ ಐ ಶ್ಯಾಡೋ, ಗ್ರೀನ್ ಕಲರ್ ಹ್ಯಾಟು, ಅದಕ್ಕೊಂದು ಲೈಕ್ ಹೇರ್ ಬ್ಯಾಂಡ್ಸು. ಓ ಮೈ ಗಾಡ್, ಅದು ನೋಡೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಸ್ಟ್ರೀಟ್ಸಲ್ಲಿ ಫುಡ್ ಟ್ರಕ್ ಅಂತ ಇಟ್ಕೊತಾರೆ. ಸೊ ಅಲ್ಲಿ ಹೋಗಿ ಏನಾರ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ವಿ. ಸೊ ಎಲ್ಲ ಮೆಕ್ಸಿಕನ್ಸ್ದೇ ಇತ್ತು. ಮೆಕ್ಸಿಕನ್ ಟಾಕೋಸು, ಬರೀಟೋಸು ಮತ್ತು ಲೈಕ್ ಅವ್ರ ಬೌಲ್ಸು, ರೈಸ್ ಬೌಲ್ಸು ಆ ಥರ. ನಾನು ಟಾಕೋಸು ಮತ್ತು ನಾಚೋಸ್ ತೊಗೊಂಡ್ವಿ. ಸ್ಟ್ರೀಟಲ್ಲಿ ಸ್ಟ್ಯಾಂಡಪ್ ಸಿಂಗಿಂಗ್ಸ್ ಎಲ್ಲ ಮಾಡ್ತಾಯಿದ್ರು, ಜೋಶಿಂದ ಮಾಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಫುಲ್ ನೋಡಿ ಎಷ್ಟು ಗ್ರೀನ್ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಆಗ್ತಾರೆ ಗ್ರೀನ್ ಕಲರ್, ಬಟ್ ನಾವು ಹೋಗೋಕ್ಕಾಗಿಲ್ಲ 10 ಗಂಟೆಗೆ. ಬಟ್ ಈಗೆಲ್ಲ ಗ್ರೀನ್ ಕಲರ್ ಆಗಿಬಿಟ್ಟಿದೆ. ಆ್ಯಂಡ್ ಬೋಟಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಅವ್ರದ್ದೇ ಲೋಕದಲ್ಲಿ ಲೈಕ್ ಎಂಜಾಯ್ ಮಾಡ್ತಾಯಿರ್ತಾರೆ. ಆಮೇಲೆ ಇಲ್ಲಿ ನೋಡಿ ಪೊಲೀಸ್ ಅವರೆಲ್ಲ ಕಾರ್ ಬಿಟ್ಬಿಟ್ಟು ಸೈಕಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೈಕಲಲ್ಲಿ ಓಡಾಡ್ತಾಯಿದ್ರು ಎಲ್ಲ ಆಲ್ ಅರೌಂಡ್ ಚಿಕಾಗೋ. ಏನಾನ ಇಮಿಡಿಯೇಟಾಗಿ ಹೋಗ್ಬೇಕಂದ್ರೆ ಕಾರ್ ಹೋಗೋಕ್ಕಾಗಲ್ಲ, ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿರುತ್ತೆ ಡೌನ್ ಟೌನು. ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ ಕಾರಲ್ಲಿ. ಅದಕ್ಕೆ ಈ ಸತಿ ಏನು ಮಾಡಿಬಿಟ್ಟಿದ್ದಾರೆ ಪೊಲೀಸ್ ಅವರೆಲ್ಲ, ಸೈಕಲ್ ತುಳಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ನೋಡಿ ಸೈಕಲ್ ರ್ಯಾಲಿ ಥರ ಹೋಗ್ತಾಯಿದ್ದಾರೆ. ಹಿಂದೆ ಎಲ್ಲ ಕೂಲ್ ಡ್ರಿಂಕ್ಸ್ ಇಟ್ಕೊಂಡು, ಸಾಫ್ಟ್ ಡ್ರಿಂಕ್ಸ್ ಇಟ್ಕೊಂಡ್ಬಿಟ್ಟು ಎಲ್ಲ ಸೈಕಲಿಂಗ್ ಮಾಡ್ತಾಯಿದ್ದಾರೆ. ಎಲ್ಲನ ಇಮಿಡಿಯೇಟಾಗಿ ಏನಾನ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು, ಇಲ್ಲಾಂದರೆ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಂದ್ರೆ ಸೈಕಲೇ ತಗೊಂಡು ಹೋಗ್ಬಿಟ್ಟು ಅಲ್ಲಿ